ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಯೂಟ್ಯೂಬರ್ ಎಂಡಿ ಸಮೀರ್ಗೆ ಮತ್ತೊಮ್ಮೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೂತ ಸಮೀರ್ಗೆ ಮತ್ತೊಂದು ಬಿಗ್ ಶಾಕ್. ಯೂಟ್ಯೂಬರ್ ಸಮೀರ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಸರ್ಚ್ ವಾರಂಟ್ ಅನ್ನ ಕೈಯಲ್ಲಿ ಹಿಡಿದು ಸಮೀರ್ ಮನೆಗೆ ಪೊಲೀಸರು ತೆರಳಿರುವಂತಹದ್ದು. ಬನ್ನೇರುಘಟ್ಟದ ಹುಲ್ಲಹಳ್ಳಿಯಲ್ಲಿರುವಂತಹ ಸಮೀರ್ ಬಾಡಿಗೆ ಮನೆ. ಬೆಳತಂಗಡಿ ಪೊಲೀಸರು ಎಂಟ್ರಿಯನ್ನು ಕೊಟ್ಟಂತಹ ವೇಳೆ ಮನೆಯಲ್ಲಿಯೇ ಸಮೀರ್ ಇದ್ದ. ಬೆಳತಂಗಡಿ ಪೊಲೀಸರಿಂದ ಸಮೀರ್ ಮನೆಯಲ್ಲಿ ಸ್ಪಾಟ್ ಮಹಜರು ಕಾರ್ಯ ಮುಕ್ತಾಯವಾಗಿದೆ. ಎಐ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವುದಕ್ಕೆ ಸಮೀರ್ ನಿವಾಸಕ್ಕೆ ಸರ್ಚ್ ವಾರೆಂಟ್ ಅನ್ನು ಹಿಡಿದು ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಇದೇ ಸಮೀರ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಚಾರಣೆಯನ್ನು ಫೇಸ್ ಮಾಡಿದ್ದ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅದರ ಮುಂದುವರೆದ ಭಾಗ ಎಐ ವಿಡಿಯೋವನ್ನು ಮಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸುಳ್ಳು ಸುದ್ದಿಯನ್ನು ಹರಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಬಾಡಿಗೆಗೆ ಇದ್ದಂತಹ ಮನೆಗೆ ಇವತ್ತು ಬೆಳತಂಗಡಿ ಪೊಲೀಸರು ಎಂಟ್ರಿ ಕೊಟ್ಟು ಅಲ್ಲಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಎಲ್ಲಿ ವಿಡಿಯೋ ಮಾಡಿದ್ದ, ಎಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದ, ಎಲ್ಲಿ ಸ್ಕ್ರಿಪ್ಟ್ ಬರೆದಿದ್ದ, ಎಲ್ಲ ಜಾಗದಲ್ಲೂ ಕೂಡ ಸ್ಪಾಟ್ ಮಹಜರು ಮಾಡುವಂತಹ ಕೆಲಸ ಆಗಿರುವಂಥದ್ದು. ಈ ಹಿಂದೆ 3 ದಿನಗಳ ಕಾಲ ಇದೇ ಸಮೀರ್ನನ್ನ ವಿಚಾರಣೆಗೊಳಪಡಿಸಿದ್ರು ಬೆಳತಂಗಡಿ ಪೊಲೀಸರು. ಈತನ ಲ್ಯಾಪ್ಟಾಪು, ಈತನ ಸಿಸ್ಟಮು, ಈತನ ಹಾರ್ಡ್ ಡಿಸ್ಕು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿತ್ತು. ಈತನ ಧ್ವನಿಯನ್ನ ಸ್ಯಾಂಪಲ್ ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಬೆಳತಂಗಡಿ ಪೊಲೀಸರು ಮಾಡಿದ್ರು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ನ ನಿವಾಸಕ್ಕೆ ಇವತ್ತು ಬೆಳತಂಗಡಿ ಪೊಲೀಸರು ಭೇಟಿ ಕೊಟ್ಟು ಸ್ಥಳವನ್ನ ಶೋಧ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸಮೀರ್ ಕಂಪ್ಯೂಟರ್, ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಕುಳಿತು ಸಮೀರ್ ವಿಡಿಯೋ ಮಾಡ್ತಾ ಇದ್ನಂತ ಆ ಸ್ಥಳವನ್ನು ಕೂಡ ಮಹಜರು ಮಾಡಿದ್ದಾರೆ. ಹಾರ್ಡ್ ಡಿಸ್ಕ್ ಸೇರಿದಂತೆ ಕೆಲ ವಸ್ತುಗಳನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. FSL ಸೋಕೋ ಸಿಬ್ಬಂದಿಯ ಜೊತೆಗೆ ಬೆಳತಂಗಡಿ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವ ಕಂಪ್ಯೂಟರ್ ಅನ್ನ ಬಳಸಿ, ಯಾವ ಸಿಸ್ಟಮ್ ಅನ್ನ ಬಳಸಿ ಯಾವ ವಿಡಿಯೋ ಮಾಡಿದ್ನಲ್ಲ, ಕಲ್ಲರ್ ಕಥೆಗಳನ್ನು ಕಟ್ಟಿದ್ನಲ್ಲ, ಆ ಸಿಸ್ಟಮು, ಹಾರ್ಡ್ ಡಿಸ್ಕು ಎಲ್ಲವನ್ನು ಕೂಡ ವಶಕ್ಕೆ ಪಡೆದು ಜಾಲಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಈ ಪ್ರಕರಣಕ್ಕೆ ಮಹತ್ವದ ಸಾಕ್ಷ್ಯ ಸಿಗುತ್ತಾ ಆತನ ಮನೆಯಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ದೂತ ಸಮೀರ್ಗೆ ಇವತ್ತು ಬೆಳತಂಗಡಿ ಪೊಲೀಸರು ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು, ಈ ಸಂದರ್ಭದಲ್ಲಿ ಏನಾಯಿತು, ಜೊತೆಗೆ ಈಗೇನಾಗ್ತಾ ಇದೆ, ವಾರಂಟ್ ಜೊತೆಗೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿಯೇ ಸಮೀರ್ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೇಗೆ ನಡೀತು ಈ ಸ್ಥಳ ಮಹಜರಿನ ಪ್ರಕ್ರಿಯೆ ಅಂತ ಹೇಳಿ? ಪ್ರೇಮ್, ಖಂಡಿತ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂಗೆ ಯೂಟ್ಯೂಬರ್ ಸಮೀರ್ಗೆ ಈಗ ಬೆಳತಂಗಡಿ ಪೊಲೀಸರು ಬೆಂಗಳೂರಿನ ಬನಘಟ್ಟ ಸಮೀಪದಲ್ಲಿರುವಂತಹ ಹುಲ್ಲುವಳ್ಳಿಯ ಬಳಿ ಇರುವಂತಹ ಬಾಡಿಗೆ ಮನೆಗೆ ಮಧ್ಯಾಹ್ನ ಬರ್ತಾರೆ. 1:15 ಸಮಯದಲ್ಲಿ ಮನೆ ಒಳಗಡೆ ಈಗ ಬೆಳತಂಗಡಿ ಪೊಲೀಸರಾದಂತಹ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಮತ್ತು ಅವರ ತಂಡ ಮತ್ತು FSL ಟೀಮು ಸಹ ಒಳಗಡೆ ಹೋಗಿರುವಂತದ್ದು. ಅಂದ್ರೆ ಒಳಗಡೆ 1:15 ಹೋದರು. ಇಲ್ಲಿ ತನಕ ಸಂಪೂರ್ಣವಾಗಿ ಅವರ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು, ಹಾರ್ಡ್ ಡಿಸ್ಕ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತದೆ. ಜೊತೆಗೆ ಯಾವ ಕ್ಯಾಮ್ರಾದಲ್ಲಿ ಯಾವ ಸ್ಥಳದಲ್ಲಿ ವಿಡಿಯೋ ಮಾಡಿದ್ದ ಇದ್ರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ FSL ಟೀಮ್ ಇಂದನೂ ಸಹ ಏನ ವಿಡಿಯೋಗಳು ಮಾಡಿದ್ದ ಮತ್ತು ಅದರ ಹಾರ್ಡ್ ಡಿಸ್ಕ್ ಸಂಬಂಧಪಟ್ಟಂಗೆ ಒಂದಷ್ಟು ಪರಿಶೀಲನೆ ಮಾಡಿ ಸೀಸ್ ಮಾಡುವಂತ ಕೆಲಸನ ಆಗ್ತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ವಿಡಿಯೋಗಳನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದ, ಅದನ್ನ ಇಲ್ಲೇ ಮಾಡಿದ್ನ ಅಥವಾ ಬೇರೆ ಕಡೆ ಮಾಡಿದ್ನ ಅನ್ನೋದ್ರ ಬಗ್ಗೆನೂ ಸಹ ಒಂದಷ್ಟು ವಿಚಾರಣೆ ಮುಂದುವರೆದಿರುವಂತದ್ದು. ಇನ್ಸ್ಪೆಕ್ಟರ್ ನೇತೃತ್ವದಲ್ಲೇ ವಿಚಾರಣೆ ಮುಂದುವರಿತಾರೆ. ಜೊತೆಗೆ ಈ ಮನೆಯಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಮನೆಯಲ್ಲಿ ಈ ವಿಡಿಯೋಗಳನ್ನ ಎಡಿಟ್ ಮಾಡ್ತಿದ್ರ ಅದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಒಟ್ಟಾರೆಯಾಗಿ ಈಗಾಗಲೇ ಸಮೀರ್ಗೆ ಅಂದ್ರೆ ಸುಮಾರು ಬೆಳಿಗ್ಗೆಯಿಂದಲೂ ಸಹ ಆತನನ್ನ ಹುಡುಕುವಂತ ಕೆಲಸ ಮಾಡೋದು. ಮೊದಲಿಗೆ ಮನೆ ಹತ್ರ ಬಂದಾಗ ಆತ ಬಾಗಿಲನ್ನ ಓಪನ್ ಮಾಡಿರಲ್ಲ. ನಂತರ ಸಮೀರ್ಗೆ ಫೋನ್ ಮಾಡಿ ಫೋನ್ ಮುಖಾಂತರ ಆತನ ಸಂಪರ್ಕ ಮಾಡಿ ನಂತರ ಬಾಗಿಲನ್ನ ಓಪನ್ ಮಾಡಿರುವಂತದ್ದು. ಅಂದ್ರೆ ಅರ್ಧ ಗಂಟೆ ವಾಪಸ್ ಹೋಗಿ ಮತ್ತೆ ಬಂದು ಈಗ ಒಳಗಡೆ ಸಮೀರ್ ಮನೆ ಒಳಗಡೆ ಹೋಗಿ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಒಂದಷ್ಟು ಹಾರ್ಡ್ ಡಿಸ್ಕ್ ಅನ್ನ ಮತ್ತು ಲ್ಯಾಪ್ಟಾಪ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.